ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತದ ಸಂಸತ್ ಭವನ ಅಂದ್ರೆ ಲೋಕಸಭೆ ಎನ್ನುವುದು ಕೇವಲ ಒಂದು ಕಟ್ಟಡವಲ್ಲ, ಅದು 140 ಕೋಟಿ ಭಾರತೀಯರ ಭವಿಷ್ಯವನ್ನು ನಿರ್ಧರಿಸುವಂತಹ ಅತಿ ದೊಡ್ಡ ದೇಗುಲ. ಇಂತಹ ಪವಿತ್ರವಾದ ಜಾಗದಲ್ಲಿ ಇದ್ದಕ್ಕಿದ್ದಂತೆ ಒಂದು ಭಾರಿ ದೊಡ್ಡ ಪೊಲಿಟಿಕಲ್ ಭೂಕಂಪ ಸೃಷ್ಟಿಯಾಗಿದೆ. ಒಂದ್ ಕಡೆ ವಿರೋಧ ಪಕ್ಷದ ನಾಯಕರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾಯಿಸುತ್ತೆ, ಮೀಸಲಾತಿಯನ್ನ ಕಸಿದುಕೊಳ್ಳುತ್ತೆ ಅಂತ ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರೊಪೋಗಂಡವನ್ನ ಸೃಷ್ಟಿ ಮಾಡ್ತಾ ಇದ್ರು. ಆದ್ರೆ ಇದಕ್ಕೆ ಲೋಕಸಭೆಯ ಒಳಗೆ ನಿಂತು ವಿಪಕ್ಷಗಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಆ ಒಂದು ಕೌಂಟರ್ ಅಟ್ಯಾಕ್ ಇಡೀ ಪ್ರತಿಪಕ್ಷಗಳ ಪಾಳಯದಲ್ಲಿ ಅಕ್ಷರಶಃ ನಡುಕವನ್ನು ಹುಟ್ಟಿಸಿಬಿಟ್ಟಿದೆ. ಯಾವ ಮೀಸಲಾತಿಯನ್ನ ಮುಂದಿಟ್ಕೊಂಡು ವಿಪಕ್ಷಗಳು ರಾಜಕಾರಣ ಮಾಡ್ತಾ ಇದ್ವು, ಅದೇ ಮೀಸಲಾತಿಯ ಅಸಲಿ ಮುಖವಾಡವನ್ನ ಅಮಿತ್ ಶಾ ಅವರು ಇಡೀ ದೇಶದ ಜನರ ಮುಂದೆ ಬೆತ್ತಲೆ ಮಾಡಿದ್ದಾರೆ. ಈ ಒಂದು ಐತಿಹಾಸಿಕ ಭಾಷಣದ ಮೂಲಕ ಅಕ್ಷರಶಃ ಮುಸ್ಲಿಮರಿಗೆ ಬಿಗ್ ಶಾಕ್ ಕೊಟ್ಟಂತಹ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೋಡಿ ವಿಪಕ್ಷಗಳ ನಿದ್ದೆಗೆಡಿಸಿದ್ದಾರೆ. ಅಷ್ಟಕ್ಕೂ ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ಬಿಟ್ಟಂತಹ ಬ್ರಹ್ಮಾಸ್ತ್ರವಾದ್ರು ಎಂತಹದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಅಸಲಿ ನಿಯಮಗಳು ಏನೇನು, ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗದವರ ಮೀಸಲಾತಿಯನ್ನ ಕಸಿದುಕೊಂಡು ಅದನ್ನ ಅಲ್ಪಸಂಖ್ಯಾತರಿಗೆ ಹಂಚಲು ನಡೆಸ್ತಾ ಇರುವಂತಹ ಕರಾಳ ಷಡ್ಯಂತ್ರ ಎಂತಹದ್ದು. ವಿಶೇಷವಾಗಿ ನಮ್ಮ ಕರ್ನಾಟಕ ಮತ್ತು ತೆಲಂಗಾಣದ ಉದಾಹರಣೆ ಕೊಟ್ಟು ಅಮಿತ್ ಶಾ ಅವರು ಇಡೀ ದೇಶಕ್ಕೆ ಕೊಟ್ಟ ವಾರ್ನಿಂಗ್ ಆದ್ರೂ ಎಂತಹದ್ದು. ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸದಂತಹ ಭಾರತದ ಮೀಸಲಾತಿ ಚದುರಂಗದಾಟದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಮುಸ್ಲಿಮರ ಮೀಸಲಾತಿಯನ್ನ ರದ್ದುಗೊಳಿಸ್ತಾ ಇರೋದು ಸರಿನೋ ತಪ್ಪ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಲೋಕಸಭೆಯಲ್ಲಿ ಅಮಿತ್ ಶಾ ಅವರ ಭಾಷಣದ ಅಸಲಿ ತೂಕ ಅರ್ಥವಾಗಬೇಕಾದ್ರೆ ನಾವು ಮೊದಲು ನಮ್ಮ ದೇಶದ ಸಂವಿಧಾನದ ಮೂಲ ನಿಯಮವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನ ಬರೆದಾಗ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಕಟ್ಟುನಿಟ್ಟಾಗಿ ಹೇಳಿದ್ರು. ಭಾರತದಲ್ಲಿ ಮೀಸಲಾತಿ ಎನ್ನುವುದು ಕೇವಲ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮಾತ್ರ ಇರಬೇಕು. ಯಾವುದೇ ಕಾರಣಕ್ಕೂ ಕೇವಲ ಧರ್ಮದ ಆಧಾರದ ಮೇಲೆ ಯಾರಿಗೂ ಮೀಸಲಾತಿ ಕೊಡುವಂತಿಲ್ಲ. ಇದು ನಮ್ಮ ಸಂವಿಧಾನದ ಅತಿ ದೊಡ್ಡ ಮತ್ತು ಗಟ್ಟಿಯಾದ ತಳಪಾಯ. ಯಾಕಂದ್ರೆ ಒಂದು ವೇಳೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲು ಶುರು ಮಾಡಿದ್ರೆ ಅದು ಮುಂದೆ ದೇಶವನ್ನ ಮತ್ತೊಮ್ಮೆ ವಿಭಜನೆ ಮಾಡುವಂತಹ ಭಾರಿ ದೊಡ್ಡ ಕಂಟಕವಾಗಿ ಪರಿಣಮಿಸುತ್ತೆ ಎನ್ನುವುದು ಅಂಬೇಡ್ಕರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ವಿರೋಧ ಪಕ್ಷಗಳ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಬಣ್ಣವನ್ನ ಬಯಲು ಮಾಡಿದ್ದೇ ಇಲ್ಲೇ. ಅಮಿತ್ ಶಾ ಅವರು ಗುಡುಗುತ್ತಾ ಹೇಳಿದ್ರು, ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಧರ್ಮಾಧಾರದ ಮೇಲೆ ಮೀಸಲಾತಿಯನ್ನ ಕಟ್ಟುನಿಟ್ಟಾಗಿ ವಿರೋಧಿಸಿದ್ರು. ಅವರು ಕೇವಲ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟ ಸಂವಿಧಾನದ ಆಶಯಗಳನ್ನೇ ಬುಡಮೇಲು ಮಾಡ್ತಾ ಇವೆ ಅಂತ ನೇರ ಆರೋಪವನ್ನ ಮಾಡಿದ್ರು. ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ಬಿಚ್ಚಿಟ್ಟ ಅತಿ ದೊಡ್ಡ ಸ್ಫೋಟಕ ಸತ್ಯ ಏನಂದ್ರೆ, ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಿಂದ ದಲಿತರಿಗೆ, ಆದಿವಾಸಿಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಆಗ್ತಾ ಇರುವಂತಹ ಬಹುದೊಡ್ಡ ಅನ್ಯಾಯ. ನೋಡಿ ಸ್ನೇಹಿತರೆ, ಮೀಸಲಾತಿಯ ಒಟ್ಟು ಮಿತಿ 50% ಮಾತ್ರ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಮೊದಲೇ ಹೇಳಿದೆ. ಹೀಗಿರುವಾಗ ಇದಕ್ಕಿದ್ದಂತೆ ಮುಸ್ಲಿಮರಿಗೆ ಧರ್ಮದ ಆಧಾರದ ಮೇಲೆ ಹೊಸದಾಗಿ ಮೀಸಲಾತಿ ಕೊಡಬೇಕು ಅಂತಂದ್ರೆ ಆ ಪಾಲನ ಎಲ್ಲಿಂದ ತರಬೇಕು? ಆಕಾಶದಿಂದ ತರಲು ಸಾಧ್ಯನಾ? ಖಂಡಿತ ಇಲ್ಲ. ಇದಕ್ಕೆ ಅಮಿತ್ ಶಾ ಅವರು ಕೊಟ್ಟಂತಹ ಲೆಕ್ಕಾಚಾರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ನೀವು ಮುಸ್ಲಿಮರಿಗೆ ಹೊಸದಾಗಿ ಮೀಸಲಾತಿ ಕೊಡಬೇಕು ಅಂತಂದ್ರೆ ಈಗಾಗಲೇ ಮೀಸಲಾತಿ ಅನುಭವಿಸ್ತಾ ಇರುವಂತಹ ಎಸ್ಸಿ ಎಸ್ಟಿ ಅಥವಾ ಒಬಿಸಿಗಳ ಪಾಲಿನಿಂದಲೇ ಆ ಪಾಲನ ಕಸಿದುಕೊಳ್ಬೇಕಾಗತ್ತೆ. ಅಂದ್ರೆ ಹಿಂದೂ, ದಲಿತ, ಆದಿವಾಸಿಗಳ ಮತ್ತು ಹಿಂದುಳಿದ ವರ್ಗದ ಬಾಯಿಗೆ ಮಣ್ಣನ್ನ ಹಾಕಿ ಅವರ ಹಕ್ಕುಗಳನ್ನ ಕಿತ್ಕೊಂಡು ಅದನ್ನ ಮುಸ್ಲಿಮರಿಗೆ ಕೊಡುವಂತಹ ಭಾರಿ ದೊಡ್ಡ ಷಡ್ಯಂತ್ರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಸಿಡಿಲಿನಂತೆ ಗುಡುಗಿದ್ದಾರೆ. ಈ ಮಾತನ್ನ ಕೇಳ್ತಾ ಇದ್ದಂತೆ ಅಲ್ಲಿ ಕುಳಿತಿದ್ದಂತಹ ವಿಪಕ್ಷ ನಾಯಕರು ಅಕ್ಷರಶಃ ಪೆಚ್ಚಾಗಿ ಹೋಗಿದ್ದಾರೆ. ಯಾಕಂದ್ರೆ ವಾಸ್ತವದಲ್ಲಿ ನಡೀತಾ ಇರೋದು ಕೂಡ ಇದೆ ಅಲ್ವಾ. ಅಮಿತ್ ಶಾ ಅವರು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುವ ನಾಯಕರಲ್ಲ, ಅವರು ಪ್ರತಿಯೊಂದು ಪಕ್ಕಾ ಸಾಕ್ಷಿ ಮತ್ತು ಡೇಟಾ ಸಮೇತವೇ ಮಾತನಾಡ್ತಾರೆ. ತಮ್ಮ ಮಾತನ್ನ ಸಾಬೀತುಪಡಿಸಲು ಅವರು ನೇರವಾಗಿ ಎತ್ತಿಕೊಂಡಿದ್ದೆ ನಮ್ಮ ಕರ್ನಾಟಕ ಮತ್ತು ಆಂಧ್ರ ತೆಲಂಗಾಣದ ಉದಾಹರಣೆ. ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಸಂವಿಧಾನ ಹೇಳಿದ್ರು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು ಹೀಗಂತ ಅಮಿತ್ ಶಾ ಅವರು ಇಡೀ ದೇಶದ ಮುಂದಿಟ್ಟಿದ್ದಾರೆ. ಗೆಳೆಯರೇ, ನಿಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಮುಸ್ಲಿಂ ಸಮುದಾಯದ ಎಲ್ಲಾ ಜಾತಿಗಳನ್ನ ಒಬಿಸಿ ಕ್ಯಾಟಗರಿಗೆ ಸೇರಿಸಿ ಅವರಿಗೆ ಮೀಸಲಾತಿ ಕಲ್ಪಿಸಲಾಯಿತು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ಒಬಿಸಿ ಕ್ಯಾಟಗರಿಯಲ್ಲಿ ಮೊದಲ 100 ಹಿಂದುಳಿದ ಹಿಂದೂ ಜಾತಿಗಳಿದ್ದವು. ಕುರುಬರು, ಈಡಿಗರು, ಮಡಿವಾಳರು, ವಿಶ್ವಕರ್ಮ ಹೀಗೆ ಅನೇಕ ಸಮುದಾಯಗಳಿದ್ವು. ಈ ಕ್ಯಾಟಗರಿಯ ಒಳಗೆ ಏಕಾಏಕಿ ಇಡೀ ಮುಸ್ಲಿಂ ಸಮುದಾಯವನ್ನ ತಂದು ಕೂರಿಸಿದಾಗ ಅಸಲಿ ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದಂತಹ ಮೀಸಲಾತಿಯ ಪಾಲು ಭಾರಿ ಪ್ರಮಾಣದಲ್ಲಿ ಕಡಿತವಾಯಿತು. ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿಯೂ ಕೂಡ 4% ಮೀಸಲಾತಿಯನ್ನ ಮುಸ್ಲಿಮರಿಗೆ ನೀಡಲಾಯಿತು. ಇದು ನೇರವಾಗಿ ಒಬಿಸಿ ವರ್ಗದ ಮೀಸಲಾತಿಯನ್ನ ಕಬಳಿಸುವ ಮತ್ತು ಕೇವಲ ಒಂದು ಸಮುದಾಯದ ಓಲೈಕೆ ಮಾಡುವ ಅತಿ ದೊಡ್ಡ ಷಡ್ಯಂತ್ರ ಅಂತ ಅಮಿತ್ ಶಾ ಅವರು ದಾಖಲೆ ಸಮೇತ ವಿವರಿಸಿದ್ರು. ಒಂದ್ ಕಡೆ ವಿಪಕ್ಷಗಳು ದಲಿತರು ಮತ್ತು ಒಬಿಸಿಗಳನ್ನ ಎತ್ತಿಕಟ್ಟಲು ಬಿಜೆಪಿ
ಬಿಜೆಪಿಗೆ 400 ಸೀಟು ಬಂದ್ರೆ ಅವರು ನಿಮ್ಮ ಮೀಸಲಾತಿಯನ್ನೇ ರದ್ದು ಮಾಡ್ತಾರೆ ಎನ್ನುವಂತಹ ಫೇಕ್ ನ್ಯೂಸ್ ಅನ್ನ ಹಬ್ಬಿಸಿದ್ವು. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಕೊಟ್ಟಂತಹ ಕೌಂಟರ್ ಎಂಥದ್ದು ಗೊತ್ತಾ? ಬಿಜೆಪಿ ಯಾವತ್ತು ದಲಿತರ, ಆದಿವಾಸಿಗಳ ಮತ್ತು ಒಬಿಸಿಗಳ ಮೀಸಲಾತಿಯನ್ನು ರದ್ದು ಮಾಡುವುದಿಲ್ಲ. ಬದಲಾಗಿ ಆ ಮೀಸಲಾತಿಯನ್ನ ಕಬಳಿಸಲು ಹೊಂಚು ಹಾಕ್ತಾ ಇರುವಂತಹ ಶಕ್ತಿಗಳ ವಿರುದ್ಧ ನಾವು ಅಡ್ಡಗೋಡೆಯಾಗಿ ನಿಲ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಮಿತ್ ಶಾ ಅವರು ತಮ್ಮ ಭಾಷಣದ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಅತಿ ದೊಡ್ಡ ಮತ್ತು ಖಡಕ್ ಆಗಿರುವಂತಹ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಈ ಸಂಸತ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರುವವರೆಗೂ ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಇರುವವರೆಗೂ ಈ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ತರಲು ನಾವು ಯಾರಿಗೂ ಬಿಡೋದಿಲ್ಲ. ನೀವು ಎಷ್ಟೇ ಒದ್ದಾಡಿದ್ರೂ ಸಹ ದಲಿತರ ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನ ಕಸಿದು ಮುಸ್ಲಿಮರಿಗೆ ಹಂಚುವಂತಹ ನಿಮ್ಮ ಕನಸು ಎಂದಿಗೂ ನನಸಾಗಲು ಸಾಧ್ಯವೇ ಇಲ್ಲ. ಈ ಒಂದು ಹೇಳಿಕೆ ಅಕ್ಷರಶಃ ಮುಸ್ಲಿಮರಿಗೆ ಬಿಗ್ ಶಾಕ್ ಕೊಟ್ಟಂತಹ ಅಮಿತ್ ಶಾ, ಮೋದಿ ಒಬಿಸಿ ಮತ್ತು ದಲಿತ ವರ್ಗಗಳಿಗೆ ಭಾರಿ ದೊಡ್ಡ ವಿಶ್ವಾಸವನ್ನ ಮೂಡಿಸುವಲ್ಲಿ ಯಶಸ್ವಿಯಾದರು. ಸ್ನೇಹಿತರೆ, ಈ ಇಡೀ ಭಾಷಣದ ಹಿಂದಿರುವಂತಹ ಜಿಯೋ ಪೊಲಿಟಿಕಲ್ ಮತ್ತು ಸಾಮಾಜಿಕ ಸತ್ಯವನ್ನ ನಾವು ಬಹಳ ಆಳವಾಗಿ ಯೋಚಿಸಬೇಕಾಗುತ್ತೆ. ಭಾರತ ಒಮ್ಮೆ ಧರ್ಮದ ಆಧಾರದ ಮೇಲೆ ವಿಭಜನೆಯಾಗಿ ಭಾರಿ ದೊಡ್ಡ ಬೆಲೆಯನ್ನ ತೆತ್ತಿದೆ. ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳಿವೆ. ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅವರಿಗೆ ಮೀಸಲಾತಿ ನೀಡಲೇಬೇಕು. ಆದ್ರೆ ನೀವು ಕೇವಲ ಧರ್ಮ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಆ ಧರ್ಮದ ಎಲ್ಲಾ ಜನರಿಗೂ ಅಂದ್ರೆ ಶ್ರೀಮಂತರು, ಬಡವರು ಎನ್ನದೇ ಮೀಸಲಾತಿಯನ್ನು ಕೊಡುತ್ತಾ ಹೋದ್ರೆ ನಿಜಕ್ಕೂ ಕಷ್ಟದಲ್ಲಿರುವಂತಹ ನೂರಾರು ವರ್ಷಗಳಿಂದ ತುಳಿತಕ್ಕೊಳಗಾದಂತಹ ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ಅಕ್ಷರಶಃ ದ್ರೋಹ ಬಗೆದಂತಲ್ವಾ? ವಿರೋಧ ಪಕ್ಷಗಳು ತಮ್ಮ 20% ವೋಟ್ ಬ್ಯಾಂಕ್ ಅನ್ನ ಪರ್ಮನೆಂಟ್ ಆಗಿ ಉಳಿಸಿಕೊಳ್ಳಲು ಇಡೀ ದೇಶದ ಸಾಮಾಜಿಕ ನ್ಯಾಯವನ್ನೇ ಬುಡಮೇಲು ಮಾಡ್ತಾ ಇದೆ ಎನ್ನುವುದು ಬಿಜೆಪಿ ನಾಯಕರ ಅತಿ ದೊಡ್ಡ ವಾದ. ಮುಂದಿನ ದಿನಗಳಲ್ಲಿ ಮೀಸಲಾತಿ ಯುದ್ಧ ಮತ್ತಷ್ಟು ಭೀಕರವಾಗಿರಲಿದೆ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಸಂಪತ್ತಿನ ಹಂಚಿಕೆ ಮತ್ತು ಜಾತಿ ಗಣತಿಯ ಮಾತುಗಳನ್ನಾಡ್ತಾ ಇದೆ. ಆದ್ರೆ ಈ ಜಾತಿ ಗಣತಿಯ ಅಂತಿಮ ಗುರಿ ಒಬಿಸಿ ಮತ್ತು ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ಕಡಿತಗೊಳಿಸಿ ಅಲ್ಪಸಂಖ್ಯಾತರಿಗೆ ಹಂಚುವುದೇ ಆಗಿದ್ದರೆ ಅದು ದೇಶದೊಳಗೆ ಭಾರಿ ದೊಡ್ಡ ಆಂತರಿಕ ಸಂಘರ್ಷಕ್ಕೆ ಕಾರಣವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಲೋಕಸಭೆಯಲ್ಲಿ ಅಮಿತ್ ಶಾ ಅವರ ಈ ಸ್ಫೋಟಕ ಭಾಷಣ ಕೇವಲ ಒಂದು ರಾಜಕೀಯ ಭಾಷಣವಾಗಿರಲಿಲ್ಲ, ಅದೊಂದು ಕನ್ನಡಿಯಾಗಿತ್ತು. ಯಾರು ನಿಜವಾಗಿ ದಲಿತರ ಮತ್ತು ಒಬಿಸಿಗಳ ಪರವಾಗಿದ್ದಾರೆ ಮತ್ತು ಯಾರು ಕೇವಲ ತಮ್ಮ ವೋಟ್ ಬ್ಯಾಂಕ್ಗಾಗಿ ಸಂವಿಧಾನವನ್ನೇ ಟ್ವಿಸ್ಟ್ ಮಾಡಲು ಹೊರಟಿದ್ದಾರೆ ಎನ್ನುವುದನ್ನ ಇಡೀ ದೇಶದ ಮುಂದಿಟ್ಟ ಅತಿ ದೊಡ್ಡ ರಿಯಾಲಿಟಿ ಚೆಕ್ ಆಗಿತ್ತು. ಸೊ ನಿಮ್ಗೇನನ್ಸುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಭಾರತದಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡುವುದು ಸಂವಿಧಾನ ವಿರೋಧಿ ಅಂತ ನಿಮ್ಗನ್ಸುತ್ತಾ? ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ರಾತ್ರೋರಾತ್ರಿ ಮುಸ್ಲಿಮರನ್ನ ಒಬಿಸಿ ಪಟ್ಟಿಗೆ ಸೇರಿಸದಿರಿಂದ ಅಸಲಿ ಹಿಂದುಳಿದ ಹಿಂದೂ ವರ್ಗದ ಹಕ್ಕುಗಳನ್ನ ಕಸಿದುಕೊಂಡಂತೆ ಆಯ್ತು ಎನ್ನುವ ಅಮಿತ್ ಶಾ ಅವರ ಈ ವಾದ 100% ಸರಿ ಅಂತ ನೀವು ನಂಬ್ತೀರಾ? ಮುಸ್ಲಿಮರಿಗೆ ಬಿಗ್ ಶಾಕ್ ಕೊಟ್ಟಂತಹ ಅಮಿತ್ ಶಾ ಮತ್ತು ಮೋದಿ ಅವರ ಈ ದಿಟ್ಟ ನಿರ್ಧಾರ ಮುಂದಿನ ದಿನಗಳಲ್ಲಿ ಭಾರತದ ರಾಜಕಾರಣವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಮೀಸಲಾತಿಯ ಅಸಲಿ ಸತ್ಯ ಮತ್ತು ಲೋಕಸಭೆಯ ಈ ಕರಾಳ ಷಡ್ಯಂತರವನ್ನ ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಸಂವಿಧಾನ, ಆರ್ಥಿಕತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಹೆಮ್ಮೆಯ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.